ಈ ದಿನ ರಾಷ್ಟ್ರೀಯ ವಿಶ್ವ ರಕ್ತದಾನ ದಿನದ ಅಂಗವಾಗಿ ನಮ್ಮ ಮಾನ್ವಿ ತಾಲೂಕಿನ ಅಪ್ಪಾಭಿಮಾನಿಗಳ ಸಂಘದ ಗೌರವ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಾದಂಥ ಕೆ ತಾಜುಲ್ ಪಾಷಾ, ರೇಣುಕರಾಜ್ ಹಾಗೂ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಬಹಳ ಒಡನಾಟಿ ಆದಂಥ, ಬಹಳ ಸಮಾಜಮುಖಿ ಆದಂಥ ನಮ್ಮ ಮೈಬೂಬ್ ಸರ್ ಎಲ್ಲರೂ ಸೇರಿ ಈ ದಿನ ನಾವು ಒಂದು ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ಮಾನವಿಯಲ್ಲಿ ಯಾವ ಸಂಘ ಆಲ್ಮೋಸ್ಟ್ ಅದು ರಕ್ತದಾನ ಶಿಬಿರವನ್ನು ಒಂದು ಅಭಿಮಾನಿಗಳ ಸಂಘ ಇದುವರೆಗೆ ಇತ್ತು ಮಾಡಿಲ್ಲ. ಬೇರೆ ಬೇರೆ ಏರುಗಳ ಕೆಲವೊಂದು ಸಂಘಟನೆದವರು ರಕ್ತದಾನ ಶಿಬಿರವನ್ನು ಮಾಡಿಲ್ಲ. ಹಾಗಾಗಿ ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಕೈಲಾದಷ್ಟು ಒಂದು ರಕ್ತದಾನವನ್ನು ಮಾಡಬೇಕಂತೇಳಿ ಎಲ್ಲ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ಧಾರ ಮಾಡಿ ಈ ದಿನ ಒಂದು ಸಂಘದ ವತಿಯಿಂದ ಒಂದು ರಕ್ತದಾನವನ್ನು ನಾವು ಹಮ್ಮಿಕೊಂಡಿದ್ದು, ಈ ದಿನ ಎಲ್ಲ ಬಂದಂಥ ನಮ್ಮ ಯುವಕರು ಎಲ್ಲರೂ ಉತ್ತಮವಾಗಿ ತಮ್ಮದ ರಕ್ತವನ್ನು ದಾನವನ್ನು ಮಾಡಿ ಎಲ್ಲರಿಗೂ ಒಂದು ಒಳ್ಳೆಯ ಉತ್ತಮ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತ. ನನ್ನ ಹೆಸರು ರೇಣುಕರಾಜ್ ಅಂತೇಳಿ ಅಪ್ಪು ಸಂಘದ ಮಾನ್ವಿ ತಾಲೂಕಿನ ಅಧ್ಯಕ್ಷರಾಗಿ ವಿಶ್ವ ರಕ್ತದಾನ ಅಂಗವಾಗಿ ಮಾನವಿ ಅಪ್ಪು ಅಭಿಮಾನಿ ಬಳಗ ವತಿಯಿಂದ ರಕ್ತಶಿಬಿರ ಹಮ್ಮಿಕೊಳ್ಳಲಾಗಿದೆ. ಹಾಗೂ ಎಲ್ಲ ನಮ್ಮ ಅಪ್ಪು ಟೀಮ್ ವತಿಯಿಂದ ಎಲ್ಲ ಸಹಕಾರದಿಂದ ಅಪ್ಪು ಒಳ್ಳೆಯ ಕಾರ್ಯಗಳನ್ನು ಇದೇ ರೀತಿ ಇನ್ನು ಮುಂದೆ ಒಳ್ಳೆ ಕೆಲಸಗಳನ್ನು ಮಾಡುವಂತ ಹೋಗ್ತಾ. ಅಲ್ಲ ಸರ್, ಈಗ ನೀವು ಎಲ್ಲಿ ಸರ್ ಮಾಡ್ತಾ ಇರೋದು? ಮಾನವಿ ಗಂಗಾಮತ್ರ ಭವನ್ ಅಂತ ಹೇಳಿ. ಗಂಗಾಮತ್ರ ಭವನದಲ್ಲಿ ಈಗ ಎಷ್ಟು ಜನ ಆಗಿದ್ದಾರೆ ಸರ್ ಇಲ್ಲಿವರೆಗೂ? ಒಂದು 20-25 ಜನ ಆಗಿದ್ದಾರೆ ಸರ್. ಇನ್ನು ಬರ್ತಾ ಇದ್ದಾರೆ. ಯುವಕ ಯುವತಿಯರು ಎಲ್ಲರೂ ಬರ್ತಾ ಇದ್ದಾರೆ ಸರ್. ಯುವಕರು ಸುರಕ್ಷ ಅಭಿಮಾನಿ ಬಳಗ ವತಿಯಿಂದ ಎಲ್ಲರೂ ಸ್ನೇಹಿತರು ಆಮೇಲೆ ಸುತ್ತ ಹಳ್ಳಿಯವರು ಬರ್ತಾ ಇದ್ದಾರೆ. ಅಲ್ಲ ಸರ್, ಈ ರೀತಿ ಕಾರ್ಯಕ್ರಮ ಮಾಡಿದ್ರಲ್ಲ, ನಿಮಗೆ ಅನಿಸ್ತು ಅಥವಾ ನಿಮ್ಮ ಅಪ್ಪು ಅಭಿಮಾನಿಗಳು ಬಳಗ ಆದವರು ಹೇಳಿದ್ರ ಸರ್? ಹೀಗೆ ಸರ್, ಎಲ್ಲ ನಮ್ಮ ಅಪ್ಪು ಅಭಿಮಾನಿ ಬಳಗ ಟೀಮ್ ವತಿಯಿಂದ ಎಲ್ಲರೂ ಸೇರ್ಕೊಂಡು ಸಭೆಯನ್ನು ಕರೆದು ವಿಚಾರಣೆ ಮಾಡಿಕೊಂಡು ಒಳ್ಳೆಯ ಕೆಲಸ ಇದೆ ಅಂತ ಹೇಳಿ ನಿರ್ಣಯ ಮಾಡಿಕೊಂಡು ಮುಂದೆ ನಡೆಯುವ ಒಳ್ಳೆಯ ಹೆಜ್ಜೆ ಹಾಕೋಣ ಅಂತ ಹೇಳಿ ನಿರ್ಧರಿಸಿದ್ದೇವೆ. ಅಲ್ಲ ಸರ್, ಈ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಅಪ್ಪು ಅಭಿಮಾನಿಗಳು ನೀವು ಹಮ್ಮಿಕೊಂಡಿದ್ದು ತುಂಬಾ ವಿಶೇಷವಾಗಿದೆ ಸರ್. ಮಾನವಿಯಲ್ಲಿ ಇದೇ ಪ್ರಥಮವಾಗಿ ಸರ್ ಹಮ್ಮಿಕೊಂಡಿರೋದು? ಇದೇ ಪ್ರಥಮವಾಗಿ ಸರ್, ಅಪ್ಪು ಟೀಮ್ ವತಿಯಿಂದ ಇದೇ ಪ್ರಥಮವಾಗಿ ಹಮ್ಮಿಕೊಂಡಿದ್ದೀವಿ. ಹಾ ಸರ್, ಅಂದ್ರೆ ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಸರ್? ಬೇರೆ ಸಂಘ ಸಂಸ್ಥೆಗಳು ಮಾಡಿದ್ದಾರೆ ಸರ್. ಅಪ್ಪು ಅಭಿಮಾನಿ ಬಳಗ ವತಿಯಿಂದ ಫಸ್ಟ್ ಟೈಮ್ ಮಾಡ್ತಾರೆ. ಅಂದ್ರೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಸರ್. ಈಗ ಜನರಲ್ ಯಾವ ರೀತಿ ಪ್ರತಿಕ್ರಿಯೆ ನೀಡಿದ್ರು ಸರ್? ಪ್ರತಿಯೊಬ್ಬರು ಒಳ್ಳೆ ಪ್ರತಿಯೊಬ್ಬರು ತಮ್ಮ ಅನಿಸಿಕೆಗಳನ್ನ ಕರೆ ಮಾಡಿಲ್ಲ, ಅವರೇ ಕರೆ ಮಾಡಿ ಬಂದು ಕೊಟ್ಟು ಹೋಗ್ತಾರೆ ಸರ್. ಒಳ್ಳೆ ಅಂತ ಹೇಳಿ ಅವರೇ ಕೊಟ್ಟು ಹೋಗ್ತಾರೆ. ಯಾರ್ಯಾರು ಸರ್ ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ? ನಮ್ಮ ಗೌರವ ಅಧ್ಯಕ್ಷರಾಗಿರ್ಬೋದು, ಮಾಜಿ ಅಧ್ಯಕ್ಷರಾಗಿರ್ಬೋದು, ನಮ್ಮ ಎಲ್ಲ ಸಂಘದ ಎಲ್ಲರೂ, ನಮ್ಮೆಲ್ಲ ಸ್ನೇಹಿತರು, ಅಣ್ಣಂದಿರು ಎಲ್ಲರೂ ನಮಗೆ ಸಹಕಾರ, ಒಳ್ಳೆಯ ಸಹಕಾರದಿಂದ ಸಪೋರ್ಟ್, ಪ್ರತಿಯೊಂದು ಸಪೋರ್ಟನ್ನು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ಕೆ ತಾಜುಲ್ ಪಾಷಾ, ಅಪ್ಪು ಅಭಿಮಾನಿ ಸಂಘದ ಗೌರವಾಧ್ಯಕ್ಷ. ಈ ದಿನ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಮಾನ್ವಿ ಪಟ್ಟಣದಲ್ಲಿ ನಮ್ಮ ಅಪ್ಪು ಅಭಿಮಾನಿಗಳ ಬಳಗದ ವತಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಉತ್ತಮವಾದ ಒಂದು ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಈ ರಕ್ತದಾನದಂದು ಈಗಾಗಲೇ ಅಪ್ಪು ಅಭಿಮಾನಿಗಳು, ಸಾಕಷ್ಟು ಸಾರ್ವಜನಿಕರು, ಯುವಕರು, ಯುವತಿಯರು ಆಗಮಿಸಿ ಈ ಒಂದು ರಕ್ತದಾನದ ಶಿಬಿರದಲ್ಲಿ ಭಾಗವಹಿಸಿ ರಕ್ತವನ್ನು ದಾನವಾಗಿ ನೀಡ್ತಾ ಇದ್ದಾರೆ. ಅವರೆಲ್ಲರಿಗೂ ಅಪ್ಪು ಅಭಿಮಾನಿಗಳ ಬಳಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇನೆ. ಈ ಒಂದು ಶಿಬಿರವನ್ನು ನಮ್ಮ ಮಾನ್ವಿ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ನಮ್ಮ ಅಕ್ಕನವರಾದ ಶ್ರೀದೇವಿ ಅಕ್ಕನವರು ನಮಗೆ ಕರೆ ಮಾಡಿ ಈ ರೀತಿ ರಕ್ತದಾನಿ ದಿನಾಚರಣೆ ಎಂದು ಮಾಡ್ತಿದ್ದೇನಣ್ಣ ಅಂತ ಕೇಳಿದ್ರೆ ಅದಕ್ಕೆ ನಾವು ಸರಿಯಾಕ ಅಂತೇಳಿ ಒಪ್ಪಿಗೆ ಸೂಚಿ ಒಂದು ವಾರದಿಂದ ನಾವು ಸತತ ತಯಾರಿ ಮಾಡಿಕೊಂಡು ಇವತ್ತು ಆ ರಕ್ತದಾನ ಶಿಬಿರವನ್ನು ನಡೆಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನು ಅನೇಕರಿಗೆ ಒಂದು ಸಂದೇಶ ಕೊಡಲು ಇಷ್ಟಪಡ್ತೇನೆ. ಅದೇನಪ್ಪಾ ಅಂತಂದ್ರೆ, ರಕ್ತದಾನ ಮಹಾದಾನ ಅಂತೇಳಿ ಹಿರಿಯರು ಹೇಳ್ತಾರೆ. ಆದಷ್ಟು ನೀವುಗಳು ರಕ್ತದಾನ ಮಾಡಿ ಒಂದು ಅಮೂಲ್ಯವಾದ ಬಡ ಜೀವಗಳಿಗೆ ಒಂದು ನೆರವಾಗಿ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ರೆಡ್ ಕ್ರಾಸ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯವರು ಸಹ ಈ ಒಂದು ನಮ್ಮ ರಕ್ತದಾನ ಶಿಬಿರಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ರಾಯಚೂರು ರಿಮ್ಸ್ ಆಸ್ಪತ್ರೆಯ ಸಿಬ್ಬಂದಿಯವರು ಸಹ ನಮ್ಮ ಈ ಒಂದು ರಕ್ತದಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮಾನವಿ ಆರೋಗ್ಯ ಇಲಾಖೆ ಸಹ ಒಂದು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಾಗಿ ಮಾನ್ವಿ HDFC ಬ್ಯಾಂಕಿನವರು ಸಹ ನಮಗೆ ಒಂದು ಈ ಶಿಬಿರವನ್ನು ಮಾಡಲಿಕ್ಕೆ ಅವರು ಸಹ ಬೆಂಬಲವನ್ನು ವ್ಯಕ್ತಪಡಿಸಿ ರಕ್ತ ನೀಡಿರ್ತಕ್ಕಂಥ ದಾನಿಗಳಿಗೆ ಸೇಬೆ ಹಣ್ಣಿನ ವ್ಯವಸ್ಥೆಯನ್ನು ಮಾಡಿರ್ತಾರೆ HDFC ಬ್ಯಾಂಕಿನವರು. ಅವರಿಗೂ ಸಹ ನಮ್ಮ ಅಪ್ಪು ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ಅರ್ಪಿಸಿ, ಇದೇ ರೀತಿಯಾಗಿ ನಮ್ಮ ಆರಾಧ್ಯ ದೈವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮಿಂದ ದೈವಿಕವಾಗಿ ನಮ್ಮಿಂದ ಇಲ್ಲದೆ ಇರಬಹುದು, ಮಾನಸಿಕವಾಗಿ ಅವರು ಸದಾ ನಮ್ಮ ಮನಸ್ಸಿನಲ್ಲಿ ಜೀವಂತವಾಗಿರುತ್ತಾರೆ. ಅವರ ಹೆಸರಿನಲ್ಲಿ ಇನ್ನೂ ಅನೇಕ ವಿವಿಧ ರೀತಿಯ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡುವ ಶಕ್ತಿಯ ಭಗವಂತ ನಮ್ಮ ತಂಡಕ್ಕೆ ನೀಡಲಿ ಅಂತೇಳಿ